ವಿಜಯಪುರ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಪಶುಸಂಗೋಪನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಸಹಯೋಗದೊಂದಿಗೆ ಆಯೋಜಿಸಿದ್ದ ಶ್ವಾನಗಳ ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಇಂದು ಚಾಲನೆ ನೀಡಿದರು. ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾ ಎಂಎಸ್ ಸುಜಾತಾ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ವಾನ ಪ್ರದರ್ಶನದಲ್ಲಿ 21ಕ್ಕೂ ಹೆಚ್ಚು ತಳಿಯ 250ಕ್ಕೂ ಹೆಚ್ಚು ಶ್ವಾನಗಳು ಪಾಲ್ಗೊಂಡಿದ್ದವು. ಶ್ವಾನಗಳ ಕುರಿತು ಇರುವ ತಪ್ಪು ತಿಳುವಳಿಕೆ ನಿವಾರಿಸಲು ಬ್ರೀಡಿಂಗ್, ಮಾರಾಟ, ಆಹಾರ ಪದ್ಧತಿ ಸೇರಿದಂತೆ ಸಮಗ್ರ ಅರಿವು ಮೂಡಿಸಲು ಏರ್ಪಡಿಸಿದ್ದ ವಸ್ತು ಪ್ರದರ್ಶನದಲ್ಲಿ ನೂರಾರು ನಾಗರಿಕರು ಭಾಗವಹಿಸಿದ್ದರು. ವಿಜಯಪುರ, ಕಲಬುರಗಿ ಜಿಲ್ಲೆಗಳು, ನೆರೆಯ ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿದ್ದ ಅಪರೂಪದ ತಳಿಯ ಶ್ವಾನಗಳು ಜನರನ್ನು ರಂಜಿಸಿದವು. ದೂರದರ್ಶನದೊಂದಿಗೆ ಡಾ ಕೆ ಆನಂದ್, ಮನುಷ್ಯ ಮತ್ತು ಪ್ರಾಣಿ ಸಂಬಂಧಗಳು ಮಹತ್ವ ಪಡೆದಿದ್ದು, ಸಾಕು ನಾಯಿಗಳ ಬಗ್ಗೆ ವಿಶೇಷವಾದ ಪ್ರೀತಿ ಮತ್ತು ಕಾಳಜಿ ವ್ಯಕ್ತವಾಗುತ್ತಿದೆ ಎಂದರು. ನಮ್ಮ ಹ್ಯೂಮನ್ಸ್ಗೆ ಒಂದು ಫ್ರೆಂಡ್ಸ್ ಆಗಿರ್ತದೆ. ಬೇರೆ ಡಿಫೆನ್ಸ್ ಫೋರ್ಸಸ್ಗಳಲ್ಲಿ, ಪ್ಯಾರಾಮಿಲಿಟರಿ ಫೋರ್ಸಸ್ಗಳಲ್ಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿಯೂ ಕೂಡ ಟ್ರೈನ್ಡ್ ಡಾಗ್ಸ್ಗಳಿರ್ತವೆ. ಸೊ ಆ ಒಂದು ಆ್ಯಂಗಲ್ನಲ್ಲಿ ದಿಸ್ ಇಸ್ ಟು ಎನ್ಕರೇಜ್ ದಿ ಡಾಗ್ ಬ್ರೀಡರ್ಸ್. ಬೇರೆ ಬೇರೆ ತಳಿಯನ್ನು ಅವರು ಹೆಚ್ಚಿಗೆ ಮಾಡಬೇಕು ಮತ್ತು ನಮ್ಮ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ವತಿಯಿಂದ ಸಾಕಷ್ಟು ಅವರಿಗೆ ಸಪೋರ್ಟು ಮತ್ತು ಅವ್ರಿಗೆ ಬೇಕಾಗಿರುವಂಥ ವ್ಯಾಕ್ಸಿನೇಷನ್ಸ್ ಇದ್ರ ಬಗ್ಗೆ ಕೂಡ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಡಾ ಎಂಎಸ್ ಸುಜಾತಾ ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ವಾನ ಪ್ರದರ್ಶನ ಏರ್ಪಡಿಸಿದ್ದು, ಉತ್ತಮ ಶ್ವಾನಗಳಿಗೆ ಬಹುಮಾನ, ಲಸಿಕೆ ನೀಡುತ್ತಿರುವುದಾಗಿ ತಿಳಿಸಿದರು. ಈ ದಿನ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಭಾಗವಹಿಸಿ ಸುಮಾರು 200 ನಮ್ಮಲ್ಲಿ ರಿಜಿಸ್ಟ್ರೇಷನ್ 242 ನಾಯಿಗಳು ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ಬೇರೆ ಬೇರೆ ತಳಿಗಳಿಗೆ ಒಂದು ವಿಭಾಗ ಮಾಡಿಕೊಂಡು ನಾವು ಅದ್ರ ಪ್ರಕಾರ ಒಂದು ಮೊದಲನೇ ಬಹುಮಾನ ಮತ್ತು ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನ ನಾವು ಇದು ಮಾಡ್ತಾ ಇದ್ದೀವಿ. ಶ್ವಾನಪ್ರಿಯ ಸಂದೀಪ್ ತಳಕೇರಿ, ಪ್ರದರ್ಶನಕ್ಕೆ ಆಗಮಿಸಿರುವ ಶ್ವಾನಗಳು ಆಕರ್ಷಕವಾಗಿದ್ದು, ಅವುಗಳ ಆಹಾರ, ಲಸಿಕೆ ಇತ್ಯಾದಿ ಮಾಹಿತಿಗಳು ಲಭ್ಯವಾಗುತ್ತಿದೆ ಎಂದರು. ತುಂಬಾ ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ ತುಂಬಾ ಇದಾಗ್ತದೆ. ಶ್ವಾನಗಳು ಸಾಕಬೇಕು. ಸಾಕೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ಡಿಪ್ರೆಷನ್ನು, ಸ್ಟ್ರೆಸ್, ಹೊರಗಡೆ ಟೆನ್ಷನ್ ಅವು ಇವು 108 ಇರ್ತಾವೆ. ಮನೆ ಬಂದ ತಕ್ಷಣ ಅವು ಜೊತೆ ಒಂದು 5 ನಿಮಿಷ ಆಟ ಆಡಿದ್ರೆ ಸಾಕು, ಯಾವುದೇ ರೀತಿ ಸ್ಟ್ರೆಸ್, ಡಿಪ್ರೆಷನ್ ಎಲ್ಲ ಮರ್ತೋಗ್ಬಿಡ್ತೀವಿ.